ಈಗಾಗಲೇ ಕಾಟೇರನ ಭರ್ಜರಿ ಕಂಬ್ಯಾಕ್ಗೆ ಕೌಂಟ್ಡೌನ್ ಶುರು. ತೆರೆಮರೆಯಲ್ಲಿ ನಡೀತಾ ಇದೆಯಾ ರಣತಂತ್ರ. ದರ್ಶನ್ ಬೇಲಿಗೆ ಡಿಕೆಶಿ ಮಾಸ್ಟರ್ ಪ್ಲಾನ್. ಹಾಯ್ ಹಲೋ ನಮಸ್ಕಾರ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ಸ್ಯಾಂಡಲ್ವುಡ್ನ ಓಡೋ ಕುದುರೆ ಡಿ ಬಾಸ್ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಮತ್ತೊಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹೌದು, ದರ್ಶನ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇರುವಂತಹ ಈ ಪೋಸ್ಟ್ ಇದೆಯಲ್ಲ, ಇದು ಈಗ ಬಹುಚರ್ಚಿತ ವಿಷಯವಾಗಿದೆ. ಈಗಾಗಲೇ ಕಾಟೇರನ ಭರ್ಜರಿ ಕಂಬ್ಯಾಕ್ಗೆ ಕೌಂಟ್ಡೌನ್ ಶುರು. ತೆರೆಮರೆಯಲ್ಲಿ ನಡೀತಾ ಇದೆಯಾ ರಣತಂತ್ರ. ದರ್ಶನ್ ಬೇಲಿಗೆ ಡಿಕೆಶಿ ಮಾಸ್ಟರ್ ಪ್ಲಾನ್ ಅನ್ನುವಂತಹ ಚರ್ಚೆಗಳು ಜೋರಾಗ್ತಾ ಇದೆ. ಅದಕ್ಕೆ ಕಾರಣ ವೈರಲ್ ಆಗ್ತಾ ಇರುವಂತಹ ಈ ಪೋಸ್ಟರ್. ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ರಾ? ಡಿ ಕೆ ಶಿವಕುಮಾರ್ ಎಂಟ್ರಿ ಕೊಡೋದ್ರಿಂದ ದರ್ಶನ್ ಅವರಿಗೆ ಬೇಗ ಬೇಲ್ ಸಿಗುತ್ತಾ? ಇದು ಈಗಿರುವಂತಹ ಪ್ರಶ್ನೆ. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಚಾರ ಇದೆ. ಅದೇನು ಅಂದರೆ, ದರ್ಶನ್ ಈಗಾಗಲೇ ಬೆನ್ನು ನೋವಿನ ಸಮಸ್ಯೆ ಹೇಳಿಕೊಂಡು ಬೇಲನ್ನು ಪಡ್ಕೊಂಡು ಸಿನಿಮಾದಲ್ಲಿ ಭಾಗಿಯಾಗಿ ಅದಾದಮೇಲೆ ಸುಪ್ರೀಂ ಕೋರ್ಟ್ಗೆ ಈ ವಿಚಾರ ಹೋಗಿ ಅಲ್ಲಿ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಪರಪ್ಪನ ಅಗ್ರಹಾರದ ಜೈಲು ಸೇರಿಕೊಂಡಿದ್ದಾರೆ. ದರ್ಶನ್ ಜೈಲಿಗೆ ಹೋಗಿ 2 ವರ್ಷ ಕಳೆದಿದೆ. 1 ವರ್ಷದೊಳಗೆ ಈ ಟ್ರಯಲ್ ಪ್ರಕ್ರಿಯೆಗಳನ್ನು ಮುಗಿಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಇತ್ಯರ್ಥಪಡಿಸಬೇಕು ಅಂಥೇಳಿ ಸುಪ್ರೀಂ ಕೋರ್ಟೇ ಸೂಚನೆ ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಬರ್ತಾರೆ, ಬೇಲ್ ಕೊಡಿಸ್ತಾರೆ, ರಣತಂತ್ರ ನಡೆಸಲಾಗ್ತಾ ಇದೆ ಅನ್ನುವಂತಹ ಚರ್ಚೆ. ಇದು ನಿಜಕ್ಕೂ ಸಾಧ್ಯನಾ ಅಂತ ಕೇಳಿದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂಥೇಳಿ. ಯಾಕೆಂದರೆ ಈ ವಿಚಾರ ಈಗಾಗಲೇ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿ ಬಂದಿದೆ. ಸುಪ್ರೀಂ ಕೋರ್ಟೇ 1 ವರ್ಷದ ಗಡುವು ಕೊಟ್ಟಿದೆ. ಅಷ್ಟರ ಒಳಗಡೆಗಾಗಿ ಟ್ರಯಲ್ ಮುಗಿಸ್ಬೇಕು ಅಂತ ಹೇಳಿದೆ. ಅಲ್ಲಿಯವರೆಗೂ ಕೂಡ ಬೇಲಿಲ್ಲ ಅಂತ ಹೇಳಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಎಂಟ್ರಿ ಆದರೂ ಅಷ್ಟೇ, ಪ್ರಧಾನಿ ನರೇಂದ್ರ ಮೋದಿಯವರು ಎಂಟ್ರಿ ಆದರೂ ಅಷ್ಟೇ, ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂದರೂ ಅಷ್ಟೇ. ಇನ್ನೊಂದು ವರ್ಷ ದರ್ಶನ್ ಜೈಲಿನಲ್ಲಿಯೇ ಇರಬೇಕಾಗುತ್ತೆ. ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಟ್ರಯಲ್ ಮುಗಿಯುವವರೆಗೂ ಕೂಡ ದರ್ಶನ್ ಜೈಲಿನಲ್ಲಿಯೇ ಇರಬೇಕಾಗುತ್ತೆ. ಅಲ್ಲಿಯವರೆಗೂ ಕೂಡ ಬೇಲನ್ನು ಅಪ್ಲೈ ಮಾಡೋದಕ್ಕೆ ಅವಕಾಶ ಇಲ್ಲ ಅಂಥೇಳಿ ಕಾನೂನು ತಜ್ಞರು, ಕಾನೂನು ಪಂಡಿತರು ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನು ಈ ಹಿಂದೆಯೇ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಧರ್ಮಪತ್ನಿ ಭೇಟಿಯಾಗಿದ್ದರು. ಡಿ ಕೆ ಶಿವಕುಮಾರ್ ಭಾಗಿಯಾದಂತಹ ಮನರಂಜನಾ ಕಾರ್ಯಕ್ರಮದಲ್ಲೂ ಕೂಡ ದರ್ಶನ್ ಅವರನ್ನು ಬಿಡಿಸಬೇಕು ಅಂಥೇಳಿ ಡಿ ಕೆ ಸುರೇಶ್ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಸಹಸ್ರ ಸಂಖ್ಯೆಯ ದರ್ಶನ್ ಅಭಿಮಾನಿಗಳು ವೇದಿಕೆಯ ಮೇಲೇ ಆಗ್ರಹ ಮಾಡಿದರು. ಈಗ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ CM ಆಗಿದ್ದಾರೆ. ಈ ರೀತಿಯ ಪೋಸ್ಟ್ ಒಂದು ವೈರಲ್ ಆಗ್ತಾ ಇದೆ. ಬಟ್ ಕಾನೂನು ಪಂಡಿತರು ಹೇಳೋ ಪ್ರಕಾರ ಯಾರು ಈ ಪ್ರಕರಣದಲ್ಲಿ ಎಂಟ್ರಿ ಆದರೂ ಕೂಡ ದರ್ಶನ್ ಅವರಿಗೆ 1 ವರ್ಷಗಳ ಕಾಲ ಬೇಲ್ ಸಿಗೋದು ಡೌಟ್ ಅಂತ ಹೇಳ್ತಿದ್ದಾರೆ. ಬಟ್ ನಮ್ಮೆಲ್ಲರ ಆಸೆ ಇರುವಂಥದ್ದು ಆದಷ್ಟು ಬೇಗ ದರ್ಶನ್ ಹೊರಬರಬೇಕು, ದೋಷಮುಕ್ತರಾಗಿ ಬರಬೇಕು, ಮತ್ತೆ ಸಹಜ ಜೀವನವನ್ನು ನಡೆಸಬೇಕು, ಅಭಿಮಾನಿಗಳ ಜೊತೆಗೆ ಕಾಲವನ್ನು ಕಳಿಬೇಕು ಅಂಥೇಳಿ. ಬಟ್ ಅದು ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಬಟ್ ಚರ್ಚೆ ಅಂತೂ ನಡೀತಾ ಇದೆ. ಕಾನೂನು ಪಂಡಿತರು, ತಜ್ಞರು ಹೇಳ್ತಾ ಇರುವಂತಹದ್ದು ಇನ್ನೂ 1 ವರ್ಷ ಯಾವುದೇ ಕಾರಣಕ್ಕೂ ಬೇಲ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಅದರ ನಡುವೆ ಈ ದರ್ಶನ್ ಅಭಿಮಾನಿಗಳು ತುಮಕೂರು ಮೂಲದವರು 3 ಜನ ಹೋಗ್ಬಿಟ್ಟು ಸಾಕ್ಷಿಗೆ ಬೆದರಿಕೆ ಹಾಕೋದಕ್ಕೆ ಹೋಗಬೇಡಿ ಅಂಧರಾಗಿದ್ದಾರೆ. ಇದು ಕೂಡ ದರ್ಶನ್ ಅವರಿಗೆ ಸಂಕಷ್ಟವನ್ನು ತಂದಿಟ್ಟಿದೆ. ಬಟ್ ನಮ್ಮೆಲ್ಲರ ಆಸೆ ಇರುವಂಥದ್ದು ದರ್ಶನ್ ಲೇಟಾಗಿ ಬಂದರೂ ಪರವಾಗಿಲ್ಲ, ಲೇಟೆಸ್ಟಾಗಿ ಬರಲಿ, ದೋಷಮುಕ್ತರಾಗಿ ಬರಲಿ, ಈ ಹಿಂದಿನ ರೀತಿಯಲ್ಲಿ ಸಿನಿಮಾದಲ್ಲಿ ಬ್ಯುಸಿ ಆಗಲಿ, ಅಭಿಮಾನಿಗಳ ಜೊತೆಗೆ ಬೆರಲಿ ಅನ್ನೋದಷ್ಟೇ ನಮ್ಮ ಆಶಯ ಮತ್ತು ಇಂಗಿತ. ನಿಮಗೇನನ್ಸುತ್ತೆ? ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.